ಹುಬ್ಬಳ್ಳಿ ಅಂಕೋಲಾ ರೈಲ್ವೆ ಯೋಜನೆಗೆ ಮತ್ತೆ ವಿಘ್ನ ಎದುರಾಗಿದೆ. ಯೋಜನೆಗೆ ಅನುಮತಿಯನ್ನ ಕೊಡಲು ವನ್ಯಜೀವಿ ಮಂಡಳಿ ನಿರಾಕರಿಸಿಬಿಟ್ಟಿದೆ. ನಿನ್ನೆ ಚರ್ಚೆ ನಡೆಸಿದ ರಾಷ್ಟ್ರೀಯ ವನ್ಯಜೀವಿ ಮಂಡಳಿಯ ಸ್ಥಾಯಿ ಸಮಿತಿ ಬಹಳ ವರ್ಷಗಳ ಕನಸಿದೆ. ಹುಬ್ಬಳ್ಳಿ ಮತ್ತು ಅಂಕೋಲಾ ಮಧ್ಯೆ ರೈಲ್ವೆ ಯೋಜನೆ ಆಗಬೇಕು ಅಂತೇಳಿ DPR ಕೂಡ ಆಲ್ರೆಡಿ ಒಂದು ಹಂತಕ್ಕೆ ಹೋಗಿತ್ತು. ಆದ್ರೀಗ ವನ್ಯಜೀವಿ ಮಂಡಳಿ ನಿರಾಕರಿಸಿಬಿಟ್ಟಿದೆ ಶಿಫಾರಸನ್ನ. ನಿನ್ನೆ ಚರ್ಚೆ ಆಯಿತು ವನ್ಯಜೀವಿ ಮಂಡಳಿ ಸ್ಥಾಯಿ ಸಮಿತಿಯಿಂದ. ಕೇಂದ್ರ ಪರಿಸರ ಸಚಿವ ಭೂಪೇಂದ್ರ ಯಾದವ್ ಅಧ್ಯಕ್ಷತೆಯಲ್ಲಿ ಇದರ ಬಗ್ಗೆ ಚರ್ಚೆ ನಡೆಯಿತು. ಪರಿಸರ ವನ್ಯಜೀವಿಗಳಿಗೆ ತೊಂದರೆಯಾಗದಂತೆ ವ್ಯವಸ್ಥೆಗೆ ಸೂಚನೆಯನ್ನು ಕೊಡಲಾಗಿದೆ. ಅಂದರೆ ಇದು ಈಗ ಹುಬ್ಬಳ್ಳಿ ಅಂದರೆ ಉತ್ತರ ಕರ್ನಾಟಕ, ಅಂಕೋಲಾ ಅಂತಂದರೆ ಅದು ಉತ್ತರ ಕನ್ನಡ, ಆ ಭಾಗ ಉತ್ತರ ಕರ್ನಾಟಕ ಜೊತೆಗೆ ಉತ್ತರ ಕನ್ನಡವನ್ನು ಸಂಪರ್ಕಿಸುವಂಥ ಒಂದು ಮಹತ್ವದ ಯೋಜನೆ ಇದು. ಪ್ರವಾಸೋದ್ಯಮಕ್ಕೆ ಬಹಳ ಅನುಕೂಲ ಆಗುತ್ತೆ ಇದು. ಆದರೆ ಈಗ ಅರಣ್ಯ ಪ್ರದೇಶಕ್ಕೆ ಸ್ವಲ್ಪ ಅಲ್ಲಿ ಹಾನಿಯಾಗುತ್ತೆ ಅನ್ನುವಂಥ ಕಾರಣಕ್ಕೆ ವಿಘ್ನಗಳು ಎದುರಾಗ್ತಾನೆ ಬರ್ತಾ ಇದ್ವು. ಈಗ ಮತ್ತೊಂದು ವಿಘ್ನ ಎದುರಾಗಿದೆ. ನೈಋತ್ಯ ರೈಲ್ವೆ ಹೊಸ ಒಂದು ವಿಸ್ತೃತ ಯೋಜನಾ ವರದಿಯನ್ನು ಕೂಡ ತಯಾರು ಮಾಡಿಕೊಂಡಿತ್ತು. ಬಟ್ ಈಗ ಮತ್ತೆ ನಿರಾಸೆ. ಯಾಕಂತ ಹೇಳಿದ್ರೆ ವನ್ಯಜೀವಿ ಮಂಡಳಿ ಏನಿದೆ ನಿರಾಕರಿಸಿಬಿಟ್ಟಿದೆ. ಅಂದರೆ ಅವಕಾಶ ಇಲ್ಲ ಅಂಥೇಳಿ ಭೂಪೇಂದ್ರ ಯಾದವ್ ಅಧ್ಯಕ್ಷತೆಯಲ್ಲಿ ಇದ್ರ ಬಗ್ಗೆ ಚರ್ಚೆ ಕೂಡ ನಡೀತು. 164 ಕಿಲೋಮೀಟರ್ ಉದ್ದದ ಒಂದು ಯೋಜನೆ ಇದು. ಪಶ್ಚಿಮ ಘಟ್ಟ ಪ್ರದೇಶದ ಮೂಲಕ ಇದು ಹಾದು ಹೋಗುತ್ತೆ. ಹೈಕೋರ್ಟ್ನಲ್ಲೂ ಕೂಡ ಇದ್ರ ಬಗ್ಗೆ ಅರ್ಜಿಗಳು ಸಲ್ಲಿಕೆಯಾಗಿತ್ತು. ಬಟ್ ಈಗ ಅಲ್ಲಿ ಈ ಯೋಜನೆ ಆಗಿಬಿಡ್ತು ಅಂತ ಹೇಳಿದ್ರೆ 595 ಹೆಕ್ಟರ್ ಅರಣ್ಯ ಪ್ರದೇಶ ಏನಾಗುತ್ತೆ ಅದು ನಾಶ ಆಗುತ್ತೆ. ಅದನ್ನು ಭೂಸ್ವಾಧೀನ ಮಾಡಿಕೊಳ್ಬೇಕು. ಜೊತೆಗೆ ಈ ರೈಲು ಮಾರ್ಗ ಇದೆ ಅಲ್ವಾ, ಕಾಳಿ ಹುಲಿ ಸಂರಕ್ಷಿತ ಪ್ರದೇಶ ಇದೆ ಅಲ್ಲಿ, ಜೊತೆಗೆ ಆನೆ ಕಾರಿಡಾರ್ ಇದೆ, ಆ ಮೂಲಕ ಹೋಗಬೇಕಾಗಿತ್ತು. ಹೀಗಾಗಿಯೇ ಇದಕ್ಕೆ ಸಾಕಷ್ಟು ಆಕ್ಷೇಪಗಳು ಕೂಡ ಕೇಳಿಬಂದಿತ್ತು. 1000 ಹೆಕ್ಟರ್ ಭೂಮಿ ಬೇಕು ಅಂತ ಹೇಳಿ ಅಂದಾಜು ಮಾಡಲಾಗಿದೆ ಯೋಜನೆ ಕುರಿತು ಮೊದಲೇ. 2022ರಲ್ಲೂ ಕೂಡ ಈ ಹುಬ್ಬಳ್ಳಿ ಅಂಕೋಲಾ ರೈಲು ಮಾರ್ಗದ ಸ್ಥಳಕ್ಕೆ ವನ್ಯಜೀವಿ ರಾಷ್ಟ್ರೀಯ ಮಂಡಳಿ ಭೇಟಿ ಕೊಟ್ಟಿತ್ತು. ಅದಾದ ಮೇಲೆ ಕರ್ನಾಟಕದ ಹೈಕೋರ್ಟ್ ಸೂಚನೆಯಂತೆ ಕಾರ್ಯಸಾಧ್ಯತಾ ವರದಿನ ತಯಾರು ಮಾಡಿದ ಬಳಿಕ ಮತ್ತೆ ವಿನ್ಯಾಸವನ್ನು ಬದಲಿಸಿತು. DPR ಕೂಡ ತಯಾರು ಮಾಡಿತ್ತು. ಆದರೆ ಈಗ ಮತ್ತೊಂದು ವಿಘ್ನ ಎದುರಾಗಿದೆ. ಮನಸ್ಸಿದ್ರೆ ಮಾರ್ಗ, ಇವ್ರಿಗೆ ಮನಸ್ಸಿಲ್ಲ. ಇವರು ದೊಡ್ಡ ಸ್ಟೇಟ್ಮೆಂಟ್ ಕೊಟ್ಟು ಬಂದ್ಬಿಡ್ತಾರೆ. ಒಬ್ರು ರೈಲ್ವೆ ಮಿನಿಸ್ಟರ್ ಇರ್ತಾರೆ, ಮತ್ತೊಬ್ಬರು ಮಿನಿಸ್ಟರ್ ಬರ್ತಾರೆ, ಅಂಕೋಲ ನಾವು ಮಾಡ್ತೀವಿ ತೋರಿಸ್ತಾರೆ ಪಬ್ಲಿಕ್ ಮೀಟಿಂಗ್ನೊಳಗೆ ನಾವು ತೊಗೊಂಡ್ಬಿಟ್ಟೇವೆ ಅಂತೇಳಿ. ಆದರೆ ಇವ್ರಿಗೆ ಮಾಡೋದು ಮನಸ್ಸಿಲ್ಲ. ಇವ್ರಿಗೆ ರಾಜಕೀಯ ಮಾಡೋಗತ್ತೈತಿ. ಅದು ಇಷ್ಟೆಲ್ಲ 26-27 ಮಂದಿ MP ಗಳು ಅದಾರಲ್ಲ, ಏನು ಮಾಡಕತ್ತಾರೆ ಇವರು? ಗಟ್ಟಿ ಹೋಗಿ ಸೆಂಟ್ರಲ್ ಗೌರ್ಮೆಂಟ್ ಬಾಕು ಅಂತ ಹೇಳೋದಿಲ್ಲ. ನಿಮ್ಮ ಕೈಯಾಗೆ ರೈಲ್ವೆ ಮಿನಿಸ್ಟ್ರಿ ಕೊಟ್ಟಾರೆ, ಯಾಕೆ ಕೊಡೋದಿಲ್ಲ? ಒಂದು. ಎರಡನೇದು, ಟೈಗರ್ ರಿಸಾರ್ಟ್ ಐತಿ. ಎಲ್ಲಿ ರಿಸಾರ್ಟ್ ರೀ? ನಮ್ಮ ದೇಶದೊಳಗೆ ಇತಿಹಾಸ ತೆಗೆದು ನೋಡಿ ಎಲ್ಲಕ್ಕಿಂತ ಟೈಗರ್ ಹೆಚ್ಚಿದ್ದದ್ದು ಕರ್ನಾಟಕದಾಗ. ಯಾರು ಆತಂಕ ಯಾರು ಮಾಡ್ಯಾರ ಹೇಳ್ರಿ? ಕಲ್ಗಟ್ಟಿ ತನಕ ಆಗಿಬಿಟ್ಟೈತಿ. ನಮ್ಗೆ 52% ಉತ್ತರ ಭಾಗಕ್ಕೆ ಒಂದು ಮಾತ್ರ ಬೇಕಾಗಿರೋದು ಕೋಸ್ಟಲ್ ಬೆಲ್ಟ್ನೊಳಗೆ. ನಮ್ಮ ಇಂಪೋರ್ಟ್ ಎಕ್ಸ್ಪೋರ್ಟ್ ಎಲ್ಲನೂ ಟೋಟಲ್ ಇದು ಮಾಡ್ಬೋದಾಗಿತ್ತು, ನಾವು ಎನ್ಕರೇಜ್ ಮಾಡ್ಬೋದಾಗಿತ್ತು. 52 ನೀವು ಶಿರ್ಸಿಗೆ ಹೋಗ್ರಿ, ಟ್ರೈನ್ ಹೆಂಗೆ ಇರ್ತೈತೆ ಅದು ನೋಡ್ಬೇಕಂದ್ರೆ 32 ಕಿಲೋ. ಅದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಕೋರ್ಟಿನ ಡೈರೆಕ್ಷನ್ನು, ಮತ್ತೊಂದು ಕೆಲವು ವೈಲ್ಡ್ ಲೈಫು, ಇವೆಲ್ಲ ಸ್ವಲ್ಪ ಸಮಸ್ಯೆಗಳಿದ್ದಾವೆ. ಅದಕ್ಕೂ ರಿಪೋರ್ಟ್ ರೆಡಿ ಆಗ್ತಾಯಿದೆ. ಆದಷ್ಟು ಬೇಗನೆ ಈ ಹುಬ್ಬಳ್ಳಿ ಅಂಕೋಲಾದಕ್ಕೂ ಒಂದು ಚಾಲೆಂಜ್ ಸಿಗುವಂಥದ್ದು. ಮತ್ತು ಸುಪ್ರೀಂ ಕೋರ್ಟಿನ ಒಂದು ಅಬ್ಸರ್ವೇಷನ್ ಅಂದರೆ ಈ ರೈಲ್ವೆ ಲೈನ್ ಮಾಡಲಿಕ್ಕೆ ಅವ್ರು ಅಪೋಸ್ ಮಾಡಿಲ್ಲ. ಕನ್ಸರ್ನ್ ಎಲ್ಲೆಲ್ಲಿ ಪರ್ಮಿಷನ್ ತೊಗೋಬೇಕು ಅದನ್ನು ಮಾಡಿರಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಆ ಪ್ರೊಸೆಸ್ ನಡೀತಾ ಇದೆ. ಅದನ್ನು ಸೀರಿಯಸ್ಲಿ ದೇ ಆರ್ ಥಿಂಕಿಂಗ್ ಅಬೌಟ್ ಪ್ರೊಸೆಸ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ಅದು ಬಗ್ಗೆ